ಸದಾ ಸ್ಮರಣೀಯರಾದ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಭಕ್ತಿಯಿಂದ ಸ್ಮರಿಸಿ ಶೋಭಾಯಾತ್ರೆಗೆ ದರ್ಶನಾಶೀರ್ವಾದವನ್ನು ದಯಪಾಲಿಸಿ ಬಂದಿರುವಂತಹ ಎಲ್ಲ ಆತ್ಮೀಯ ಪರಮ ಪೂಜ್ಯರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆ ಮೇಲಿರುವಂತಹ ಎಲ್ಲ ಚುನಾಯಿತ ಪ್ರತಿನಿಧಿಗಳಲ್ಲಿ, ಸಂಘಟನೆಯ ಪ್ರಮುಖರಲ್ಲಿ, ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿರುವಂತಹ ಅಖಂಡ ಕರ್ನಾಟಕದ ಹಿಂದೂ ಸಮಾಜದ ಬಾಂಧವರಲ್ಲಿ ಶರಣಾರ್ಥಿಗಳು. ಗಣೇಶೋತ್ಸವ ಇವತ್ತು ಚಿತ್ರದುರ್ಗದ ಉತ್ಸವ, ಅದು ರಾಷ್ಟ್ರದ ಉತ್ಸವವಾಗಿ ಪರಿವರ್ತನೆಯಾಗಿರುವಂಥದ್ದು ನಮ್ಮ ಚಿತ್ರದುರ್ಗದ ಸೌಹಾರ್ದದ ಸಂಕೇತ ಅಂತೇಳಿ ನಾವಾದರೂ ಕೂಡ ಭಾವಿಸ್ತೇವೆ. ಇಷ್ಟು ವರ್ಷ ನಡೆದಂತಹ ಗಣೇಶ ಉತ್ಸವದಲ್ಲಿ ಯಾವ ಉತ್ಸವದಲ್ಲೂ ಕೂಡ ಒಂದು ಸಣ್ಣ ಲೋಪದೋಷಗಳು ಆಗದೆ ಇರುವಂತಹ ಕೆಲಸವನ್ನ ಚಿತ್ರದುರ್ಗದ ನಾಗರಿಕರು ಮಾಡಿದ್ದಾರೆ ಎನ್ನುವಂಥದ್ದನ್ನ ಎಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬಹುತೇಕ ಚಿತ್ರದುರ್ಗ ಉತ್ಸವಕ್ಕೆ ಮುಸಲ್ಮಾನ ಸಮಾಜದವರು ಜ್ಯೂಸ್ ಕೊಡೋದು, ಹಣ್ಣು ಕೊಡೋದು, ಎಳ್ನೀರು ಕೊಡೋದು ಮಾಡ್ತಾ ಇದ್ರು ಕೂಡ ಸೌಹಾರ್ದ ಕೆಡುತ್ತೆ ಎನ್ನುವಂತ ಮನೋಸ್ಥಿತಿಯಿಂದ ಜನ ಹೊರ ಬರಬೇಕು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಬಹುತೇಕ ನಮಗಿರುವಂತಹ 2-3 ಹಬ್ಬಗಳಲ್ಲಿ ಗಣೇಶೋತ್ಸವ ಅತ್ಯಂತ ಶ್ರೇಷ್ಠವಾದಂತಹ ಹಬ್ಬ. ಯಾವ ಬ್ರಿಟಿಷರನ್ನ ಈ ದೇಶದಿಂದ ಹೊರ ಹಾಕಬೇಕು ಅಂತೇಳಿ ಆರಂಭ ಆದಂತಹ ಆಂದೋಲನ ಅದು ಗಣೇಶೋತ್ಸವ. ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ನಾವೆಲ್ಲ ಕಟ್ಟಿಕೊಂಡಂತಹ ಹಬ್ಬ ಅದು ಗಣೇಶೋತ್ಸವ. ಈ ಗಣೇಶೋತ್ಸವದ ಮೂಲಕ ಇಡೀ ಸಮಾಜ ಒಗ್ಗಟ್ಟಾಗುವಂತ, ಸಂಘಟನೆ ಆಗುವಂತ, ಒಂದು ಕಡೆ ಸೇರಿ ಸಂಭ್ರಮಿಸುವಂತ ಒಂದು ವಾತಾವರಣವನ್ನ ಸಂಘಟನೆ ನಮ್ಗೆಲ್ಲರೂ ಕೂಡ ಹಾಕೊಟ್ಟಿದೆ. ಆ ಸಂಘಟನೆ ಹಾಕೊಟ್ಟಂತ ಹೆಜ್ಜೆಯಲ್ಲಿ ನಾಡಿನಾದ್ಯಂತ ಈಗ ತಾನೇ ನಾವು ಮಾಜಿ ಸ್ವಾಮಿಗಳು, ಇಮ್ಮಡಿ ಸ್ವಾಮಿಗಳು ಬರುವಾಗ ನಿನ್ನೆ ರಾತ್ರಿನೇ ಚಿತ್ರದುರ್ಗದ ಮಡಿವಾಳ ಮಠಕ್ಕೆ 4 ಬಸ್ ಜನ ಬಂದು ಆಲ್ಟ್ ಆಗಿದ್ದಾರೆ. ಅವ್ರು ಯಾವ ಊರವ್ರು ಗೊತ್ತಿಲ್ಲ, ಯಾವ ಜಾತಿಯವ್ರು ಗೊತ್ತಿಲ್ಲ. ಎಲ್ಲ ಮಠಗಳಲ್ಲಿ ಕಾರ್ಗಳು ನಿಂತಿದ್ದಾವೆ, ಬಸ್ಗಳು ನಿಂತಿದ್ದಾವೆ. ಕಾರಣ ಏನು ಅಂದ್ರೆ ನಾವು ಈ ಸಂಭ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬೆಂಗಳೂರು, ಮಂಗಳೂರು, ಉಡುಪಿ, ಬಿಜಾಪುರ, ಬೆಳಗಾವಿ ಎಲ್ಲ ಕಡೆಯಿಂದ ಇಲ್ಲಿ ಬರ್ತಿರೋದು ಏನಕ್ಕೆ ಅಂದ್ರೆ ಚಿತ್ರದುರ್ಗದಲ್ಲಿ ಒಂದು ಸೌಹಾರ್ದ ವಾತಾವರಣ ಇದೆ. ಹಿಂದೂ ಸಮ್ಮೇಳನ ಆಗ್ತಾ ಇದೆ, ಹಿಂದೂ ಸಮಾಜ ಒಗ್ಗಟ್ಟಾಗಿ ಸೇರ್ತಾ ಇದೆ. ಆ ಸೇರುವಂತ ಜನಸಾಗರದಲ್ಲಿ ನಾವು ಕೂಡ ಭಾಗವಹಿಸಬೇಕು ಅನ್ನುವಂತ ತುಡಿತ ಇವತ್ತು ನಮ್ಮ ಸಮಾಜ ಬಾಂಧವರಲ್ಲಿ ಬರ್ತಿರುವಂತದ್ದು ಅತ್ಯಂತ ಸಂತೋಷದ ವಿಷಯ ಅನ್ನುವಂತ ಸಾಂಕೇತಿಕ ಮಾತುಗಳನ್ನು ಹೇಳಿ, ಕಳೆದ ವಾರ ಬೇರೆ ಬೇರೆ ಕಡೆ ಸಣ್ಣ ಪುಟ್ಟ ಗದ್ದಲಗಳು ಆದವು. ನಿನ್ನೆ ನಾನು ನೋಡ್ತಾ ಇದ್ದೆ ಯಾವುದೋ ಒಂದು ಟಿವಿಯಲ್ಲಿ ಆ ಊರಿನ ಯಾವ ಕಲ್ಲೆಸಂತ ಸಮಾಜದವರು ಅದನ್ನು ಖಂಡಿಸ್ತಾ ಇದ್ರು. ಅದನ್ನೇ ರಾಷ್ಟ್ರದಲ್ಲಿರುವಂತ, ರಾಜ್ಯದಲ್ಲಿರುವಂತ ಎಲ್ಲ ಧರ್ಮದ ಗುರುಗಳು ಆ ಕೃತ್ಯವನ್ನ ಖಂಡಿಸ್ಬಿಟ್ರೆ ಹಿಂದೂ ಸಮಾಜದ ಸಂಘಟನೆ ಇನ್ನಷ್ಟು ಸೌಹಾರ್ದತೆಯನ್ನು ಸಾರುವಂತ ಸಮಾಜ ನಮ್ಮದು. ಬಸವ ಸಂಸ್ಕೃತಿ ಇವನಾರವ ಎನ್ನದೆ ಇವ ನಮ್ಮವ ಕೂಡಲ ಸಂಗಮ ದೇವ ನಿಮ್ಮ ಮನೆ ಮಗನೆಂದೆನಿಸು ಅನ್ನುವಂತ ಸಾಂಸ್ಕೃತಿಕ ವಾತಾವರಣವನ್ನ, ಸೌಹಾರ್ದ ವಾತಾವರಣವನ್ನ ಕೊಟ್ಟಂತ ಸಮಾಜ ನಮ್ಮ ಸಮಾಜ. ಇಂಥ ಸಮಾಜ ಈ ರೀತಿಯಾದಂತಹ ಉತ್ಸವದ ಮೂಲಕ ಮತ್ತಷ್ಟು ಉತ್ಸವವನ್ನು ಹೆಚ್ಚಿಸ್ಕೊಳ್ಳಿ. ಅಖಂಡ ಹಿಂದೂ ಸಮಾಜ ಒಗ್ಗಟ್ಟಾಗ್ಲಿ, ಸಂಘಟನೆ ಆಗ್ಲಿ, ಜಾಗೃತಿ ಆಗ್ಲಿ. ಆ ಜಾಗೃತಿಗೋಸ್ಕರನೇ ಈ ಜನಜಾತ್ರೆ ಅನ್ನುವಂಥದ್ದನ್ನ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂತ ಸಾಂಕೇತಿಕ ಮಾತುಗಳನ್ನು ಹೇಳಿ, ನೀವೆಲ್ಲರೂ ಕೂಡ ಉತ್ಸವದಲ್ಲಿ ಹೋಗುವಂತ ಸಂಭ್ರಮದರಿಂದ ಮಾತು ಜಾಸ್ತಿ ಆದ್ರೆ ಅದು ಹಿತವಾಗಿರಲ್ಲ ಅನ್ನುವಂಥದ್ದನ್ನ ಮನಗಂಡು ಎಲ್ಲ ಪೂಜ್ಯರು ಕೂಡ ಬಂದು ಇವತ್ತು ಈ ಸಮಾರಂಭಕ್ಕೆ ಮತ್ತು ತಮಗೆಲ್ಲ ದರ್ಶನವನ್ನ ದಯಪಾಲಿಸಿದರೆ ಎಲ್ಲರ ಪೂಜ್ಯರ ಪರವಾಗಿ ಇಡೀ ನಾಡಿನಾದ್ಯಂತ ಬಂದಿರುವಂತ ಎಲ್ಲ ಸಮಸ್ತ ಭಕ್ತಾದಿಗಳಿಗೆ, ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಮಠಗಳ ಪರವಾಗಿ, ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಪರವಾಗಿ, ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಭಕ್ತಾದಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರಿ ಸಮಾರಂಭ ಯಶಸ್ವಿಯಾಗಲಿ ಅಂತ ಹಾರೈಸಿ ಮಾತನ್ನ ಪೂರೈಸ್ತೇವೆ. ಶರಣಾರ್ಥಿ.